ವೀಕ್ಷಕರ ನಮಸ್ಕಾರ. ನೆನ್ನೆ ಒಂದು ವಿಡಿಯೋ ಮಾಡಿದ್ದೆ, ನಟ ದರ್ಶನ್ ರವರು 2 ತಿಂಗಳಿಗೆ ರಿಲೀಸ್ ಆಗ್ತಾರಾ ಅಥವಾ 2 ವರ್ಷಕ್ಕೆ ರಿಲೀಸ್ ಆಗ್ತಾರಾ ಅಂತ. ಇವತ್ತಾಗಿರೋ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಬಹುಶಃ 2 ತಿಂಗಳಿಗೆ ರಿಲೀಸ್ ಆಗ್ಬೋದೇನೋ ಅಂತ ನನಗನ್ನಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಅಂದರೆ 2 ತಿಂಗಳಿಗೆ ಆಗಲ್ಲ, ಬಟ್ ಅಷ್ಟು ಫಾಸ್ಟಾಗಿ ಸಾಕ್ಷಿಗಳೆಲ್ಲವೂ ಕೂಡ ದರ್ಶನ್ ಪರವಾಗಿ ಈಗ ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ. ಆ ರೀತಿ ಇದೆ ಇವಾಗ ಪೊಲೀಸ್ನವ್ರು ಮಾಡಿದಂಥ ಎಡವಟ್ಟು. ಏನಪ್ಪ ಅದು ಅದೆಲ್ಲವನ್ನೂ ಕೂಡ ಹೇಳ್ತೀವಿ. ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಟ ದರ್ಶನ್ ರವರು ಜೈಲು ಸೇರಿ ಈಗಾಗಲೇ ಮತ್ತೆ 6-7 ತಿಂಗಳು ಆಗ್ತಾ ಬಂತು. ಅವರ ಬರ್ತಡೇಯನ್ನು ಕೂಡ ಜೈಲಿನಲ್ಲೇ ಆಚರಿಸ್ಕೊಂಡ್ರು. ತುಂಬ ಇತ್ತೀಚಿನ ದಿನಗಳಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರಂತೆ. ಮತ್ತು ಬೇಗ ಈ ಕೇಸನ್ನು ಟ್ರಯಲ್ ಮುಗಿಸಿ ಅಂಥೇಳಿ ರಿಕ್ವೆಸ್ಟ್ ಮಾಡಿದಾರಂತೆ. ಅವರಿಗೆ ಬೇಗ ಮುಗಿದು ಬಿಡಲಿ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ. ಸೊ ಈ ನಡುವೆ ಎಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ಈಗ ಇವತ್ತು ಗುಡ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅದು ಯಾವ ಬಾಯಲ್ಲಿ ಹೇಳಿದ್ರು ರವಿಚಂದ್ರನ್ ಅವರು, ಅದಕ್ಕೆ ಪೂರಕವಾಗದಂತೆ ಒಂದು ವಿಚಾರ, ಅದಕ್ಕೆ ಸಂಬಂಧಪಟ್ಟಂಥ ರಿಪೋರ್ಟ್ ಒಂದು ಸಲ ನೀವು ನೋಡ್ಕೊಂಡು ಬನ್ನಿ. ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವದೇವಿತ್. ದರ್ಶನ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಮೊಬೈಲ್ನಲ್ಲಿ ಆದಂಥ ಒಂದು ಎಡವಟ್ಟು, ಅಂದರೆ ಸೀಸ್ನಲ್ಲಿ ಆದಂಥ ಒಂದು ದೊಡ್ಡ ಎಡವಟ್ಟು ಈಗ ಪೊಲೀಸ್ ತನಿಖೆ ಅನುಮಾನಾಸ್ಪದ ಅಂತ ಹೇಳಲಾಗ್ತಾ ಇದೆ. ನಿಮಗೆ ಕಂಪ್ಲೀಟ್ ವಿವರಣೆ ಬೇಕು ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಬೇಕು. ಯಾಕಂತಂದರೆ ಈಗ ಒಂದು ಖುಷಿಯಾದ ವಿಚಾರವನ್ನು ನೀವು ಕೇಳ್ತಾ ಇದ್ದೀರಿ. ಈ ಖುಷಿ ನಿಮ್ಮನ್ನ ಇನ್ನಷ್ಟು ದಿನ ಹೊತ್ತು ನಿಮ್ಮನ್ನು ಸಾಗಿಸುತ್ತೆ, ದರ್ಶನ್ ಅಭಿಮಾನಿಗಳನ್ನು. ಸೊ ಹಂಗಾಗಿ ನೀವೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲೇಬೇಕು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಪರ ವಕೀಲರು ಸಲ್ಲಿಸಿದಂಥ ಅರ್ಜಿಗೆ ಇಂದು SPP ಆಕ್ಷೇಪಣೆ ಸಲ್ಲಿಕೆಯನ್ನು ಮಾಡಲಿದ್ದಾರೆ. ನೋಡಿ, A2 ಪರ ವಕೀಲರು ಸಲ್ಲಿಸಿದಂಥ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಕೆ ಮಾಡ್ತಾರೆ. ಕೊಲೆ ಪ್ರಕರಣದ ಆರೋಪಿಗಳ ಮೊಬೈಲ್ ಸೀಸ್ ಮಾಡಿರೋದು ಬೇರೆ ಸ್ಥಳದಲ್ಲಿ, ಆದರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಸೀಸ್ ಮಾಡಿರುವುದಾಗಿ ಉಲ್ಲೇಖ ಮಾಡಿರೋದು ಗೊತ್ತಾಗಿದೆ. ಇದರಿಂದ A2 ಆರೋಪಿ ದರ್ಶನ್ ಅವರಿಗೆ ಅತಿ ದೊಡ್ಡ ರಿಲೀಫ್ ಅಂತಲೇ ಹೇಳ್ಬೋದು. ಜೊತೆಗೆ ತನಿಖಾಧಿಕಾರಿ ಹಾಕಿರುವ ಫೋಟೋ ಪ್ರತಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯದು ಅಲ್ಲ. ಹೀಗಾಗಿ ತನಿಖಾಧಿಕಾರಿ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ನಿನ್ನೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಈ ಸಂಬಂಧ ಇಂದು ಮಧ್ಯಾಹ್ನ SPP ಪ್ರಸನ್ನಕುಮಾರ್ ಅವರು ಆರೋಪಿ ಪರ ವಕೀಲರು ಸಲ್ಲಿಕೆ ಮಾಡಿರುವ ಅರ್ಜಿಗೆ ಉತ್ತರವನ್ನ ಕೊಡ್ತಾರೆ. ಇನ್ನು A3 ಪವನ್ ಪರ ವಕೀಲ ಸುಧನ್ವ ಕೆಲವೊಂದು ವಿಚಾರವನ್ನ ಹಂಚಿಕೊಂಡಿದ್ದಾರೆ. ನಮ್ಮ ಕಕ್ಷಿದಾರರೇ ಮಾಹಿತಿ ಕೊಟ್ಟಿದ್ರು. ನಂತರ ನಮ್ಮ ವಕೀಲರು ಸ್ಟೇಷನ್ಗೆ ಹೋಗಿ ಪರಿಶೀಲನೆ ನಡೆಸಿದಾಗ ವ್ಯತ್ಯಾಸ ಕಂಡು ಬಂತು. ಜೊತೆಗೆ ಮಹಾಜರ ಫೋಟೋದಲ್ಲಿ ಒಂದಷ್ಟು ವ್ಯತ್ಯಾಸ ಇದೆ. ಇದು ಪೊಲೀಸರು ಮಿಸ್ಟೇಕ್ನಿಂದ ಮಾಡಿರೋದಲ್ಲ, ಪೊಲೀಸರು ಉದ್ದೇಶಪೂರ್ವಕವಾಗಿ ಮಾಡಿರೋದು. ಹೀಗಾಗಿ ಇದು ಕೇಸ್ ವಿಚಾರಣೆ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ತನಿಖಾಧಿಕಾರಿ ಮೇಲೆ ಕ್ರಮ ಆಗಬೇಕು ಹಾಗೂ ನ್ಯಾಯಾಧೀಶರು ಖುದ್ದಾಗಿ ಭೇಟಿ ನೀಡಬೇಕು ಅಂತ ಅರ್ಜಿಯನ್ನು ಹಾಕಲಾಗಿದೆ ಅಂತ ಹೇಳಿದ್ದಾರೆ. ಇದು ಒಂದಷ್ಟು ಆದಂಥ ಬೆಳವಣಿಗೆಗಳು. ನೋಡಿ, ನಿಮಗೆ ಅಲ್ಲಿ ಪೊಲೀಸ್ ಅವರು ಏನು ಮಾಡಿದ್ದಾರೆ, ಫೋನನ್ನು ಸೀಸ್ ಮಾಡಬೇಕಾದ್ರೆ ಅವರು ಮಾಡಿದಂಥ ಉಲ್ಲೇಖ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನಲ್ಲಿ. ಆದರೆ ಅವೆಲ್ಲವೂ ಕೂಡ ಉಲ್ಟಾ ಆಗೋಗ್ಬಿಟ್ಟಿದೆ. ಕಂಪ್ಲೀಟ್ ಅಂದುಕೊಂಡಂತ ಇಲ್ಲ, ಪ್ರತಿಯೊಂದು ಕೂಡ ಉಲ್ಟಾ ಆಗೋಗ್ಬಿಟ್ಟಿದೆ. ಅಲ್ಲಿ ಆಗಿರೋದೇ ಬೇರೆ, ಇನ್ನೊಂದೇ ಬೇರೆ. ಮೊಬೈಲ್ ಸೀಸ್ ಮಾಡಿರೋದೇ ಬೇರೆ ಸ್ಥಳದಲ್ಲಿ, ಆದರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಅವರು ನಾವು ಠಾಣೆಯಲ್ಲಿ ಸೀಸ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಉಲ್ಟಾ ತಿರುಗಿಸಿ ಬಿಟ್ಟಿದ್ದಾರೆ. ಸೊ ಇದರಿಂದ ಏನಾಗ್ತಾ ಇದೆ ಸಮಸ್ಯೆ, ಆಗ ಸಮಸ್ಯೆ ಪೊಲೀಸ್ನವರಿಗೆ ಈಗ ಸಮಸ್ಯೆ. ಇದಕ್ಕೆ SPP ಪ್ರಸನ್ನಕುಮಾರ್ ಯಾವ ರೀತಿಯಾದಂಥ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಇದರಿಂದ ದರ್ಶನ್ಗೆ ಅಂತೂ ಆಗೋದಂತೂ 100ಕ್ಕೆ 100+. ಇವರು ನಾವೆಲ್ಲ ಅಂದುಕೊಂಡಂಗೆ ರವಿಚಂದ್ರನ್ ಅವರು ಹೇಳ್ದಂಗೆ 2 ತಿಂಗಳಿಗೆ ಬೇಗ ರಿಲೀಸ್ ಆಗೋ ಸಾಧ್ಯತೆಗಳು ಖಂಡಿತವಾಗ್ಲೂ ಕಾಣ್ತಾ ಇದೆ. ಆಲ್ಮೋಸ್ಟ್ ಬಚಾವಾದಂತೆ ಲೆಕ್ಕ. ದರ್ಶನ್ ಅವರು ಇದೇ ಥರ ಪ್ರತಿಯೊಂದು ಟ್ರಯಲ್ನಲ್ಲೂ ಕೂಡ ಎಲ್ಲ ಉಲ್ಟಂಪಲ್ಟ ಕಥೆಗಳಾಗಿದ್ದರೆ ಆಲ್ಮೋಸ್ಟ್ ಬಚಾವಾಗೋ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಸೊ ಕಾದು ನೋಡೋಣ ಏನಾಗುತ್ತೆ ಅಂತ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಕುತೂಹಲ, ಏನು ಎತ್ತ, ಹೇಗೆ ಇದು, ಹೇಗೆ ಇವರು ಹಿಂಗೆ ಉಲ್ಟಪಲ್ಟ ಬರೆದ್ಬಿಟ್ರು, ಅಂದರೆ ಪೊಲೀಸ್ನವ್ರು ಏನಾದರೂ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿದ್ರಾ, ಈ ರೀತಿಯಾಗಿ ಎಲ್ಲ ಉಲ್ಟಂಪಲ್ಟ ಬರೆಯೋದಕ್ಕೆ ಕಾರಣ ಏನು, ಇದು ಜಡ್ಜ್ ಮುಂದೆ ಸಿಕ್ಕಾಕೊಳ್ತಾರಾ, ಅಥವಾ ಇದರಿಂದ ದರ್ಶನ್ರನ್ನ ಬಚಾವ್ ಮಾಡೋದಕ್ಕೆ ಎಲ್ಲರೂ ಕೂಡ ಆಮಿಷಕ್ಕೆ ಏನಾದರೂ ಒಳಗಾಗಿರ್ಬೋದಾ, ಅವೆಲ್ಲ ಗೊತ್ತಿಲ್ಲ ನಮಗೇನು ಅಂತ. ಸೊ ಎಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಇದಕ್ಕೆ ಕೋರ್ಟೇ ಉತ್ತರವನ್ನು ಕೊಡುತ್ತೆ. ನಿಮಗೇನು ಅನ್ನಿಸ್ತಾ ಇದೆ, ನೀವು ಕೂಡ ಇದಕ್ಕೆ ನೀವು ಕಮೆಂಟ್ ಮಾಡ್ಬೋದು. ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈ ರಿಪೋರ್ಟ್ನಲ್ಲಿ ನೀವು ಎಲ್ಲವನ್ನು ಕೂಡ ಏನೇನು ಅಂತ ಇನ್ಡೆಪ್ತ್ ಆಗಿ ನಾನು ವಾಯ್ಸ್ ಓವರ್ ಕೊಟ್ಟು ನಿಮಗೆ ಈ ರೀತಿಯಾಗಿ ನಾನು ನಿಮಗೆ ತೋರಿಸ್ದೆ. ಸೊ ಇಷ್ಟೇ ವಿಷಯ. ನೋಡಿ, ನಿಮಗೆಲ್ಲವೂ ಕೂಡ ಈಗ ನಿಮಗೆ ಅರ್ಥವಾಯಿತು ಅಂತ ನಾನು ಅಂದ್ಕೊಳ್ತೀನಿ. ಸೊ ನೀವೆಲ್ಲರೂ ಕೂಡ ಕಮೆಂಟ್ ಮಾಡ್ಬೋದು. ನಟ ದರ್ಶನ್ ರವರು ಯಾವಾಗ ರಿಲೀಸ್ ಆಗ್ತಾರೆ, ಯಾವಾಗ ಬರ್ಬೋದು, ಅವರು ಬಂದು ಎಲ್ಲರ ಜೊತೆನೂ ಕೂಡ ಯಾವಾಗ ಪಾಲ್ಗೊಳ್ತಾರೆ ಅನ್ನೋದು ಕೂಡ ನಿಮಗೆ ಆಲ್ಮೋಸ್ಟ್ ಗೊತ್ತಾಗೋಗಿದೆ. ಈಗ ಬಹುಶಃ ಯಾರು ಹೇಳ್ತಾಯಿದ್ರು ಡಿಸೆಂಬರ್ ಒಳಗಡೆ ಬರ್ತಾರೆ ನೋಡಿ, ಮಾರ್ಚ್ ಒಳಗಡೆ ಬರ್ತಾರೆ ನೋಡಿ ಅಂತ ಒಂದಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರು. ಸೊ ಆಗಲಿ, ಅವ್ರು ಹೇಳ್ದಂಗೆ ಆಗಲಿ, ಅವ್ರು ಹೇಳ್ದಂಗೆ ಎಲ್ಲ ರೀತಿಯೂ ಕೂಡ ಆಗಲಿ ಅಂತಲೂ ಕೂಡ ನನ್ನ ಒಂದು ಅಭಿಪ್ರಾಯವಾಗಿದೆ.
ಸೊ ನೀವು ಎಷ್ಟು ಕಾನ್ಫಿಡೆನ್ಸನ್ನು ತೋರಿಸ್ತೀರಿ ನೀವು ಕೂಡ ಕಮೆಂಟನ್ನು ಮಾಡ್ಬೋದು. ಸೊ ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವದವಿತ್ ದರ್ಶನ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಮೊಬೈಲ್ನಲ್ಲಿ ಆದಂಥ ಒಂದು ಎಡವಟ್ಟು, ಅಂದರೆ ಸೀಸ್ನಲ್ಲಿ ಆದಂಥ ಒಂದು ದೊಡ್ಡ ಎಡವಟ್ಟು ಈಗ ಪೊಲೀಸ್ ತನಿಖೆ ಅನುಮಾನಾಸ್ಪದ ಅಂತ ಹೇಳಲಾಗ್ತಾ ಇದೆ. ನಿಮಗೆ ಕಂಪ್ಲೀಟ್ ವಿವರಣೆ ಬೇಕು ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಬೇಕು. ಯಾಕಂತಂದರೆ ಈಗ ಒಂದು ಖುಷಿಯಾದ ವಿಚಾರವನ್ನು ನೀವು ಕೇಳ್ತಾ ಇದ್ದೀರಿ. ಈ ಖುಷಿ ನಿಮ್ಮನ್ನ ಇನ್ನಷ್ಟು ದಿನ ಹೊತ್ತು ನಿಮ್ಮನ್ನು ಸಾಗಿಸುತ್ತೆ ದರ್ಶನ್ ಅಭಿಮಾನಿಗಳನ್ನು. ಸೊ ಹಂಗಾಗಿ ನೀವೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲೇಬೇಕು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಪರ ವಕೀಲರು ಸಲ್ಲಿಸಿದಂಥ ಅರ್ಜಿಗೆ ಇಂದು SPP ಆಕ್ಷೇಪಣೆ ಸಲ್ಲಿಕೆಯನ್ನು ಮಾಡಲಿದ್ದಾರೆ. ನೋಡಿ, A2 ಪರ ವಕೀಲರು ಸಲ್ಲಿಸಿದಂಥ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಕೆ ಮಾಡ್ತಾರೆ. ಕೊಲೆ ಪ್ರಕರಣದ ಆರೋಪಿಗಳ ಮೊಬೈಲ್ ಸೀಸ್ ಮಾಡಿರೋದು ಬೇರೆ ಸ್ಥಳದಲ್ಲಿ, ಆದರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಸೀಸ್ ಮಾಡಿರುವುದಾಗಿ ಉಲ್ಲೇಖ ಮಾಡಿರೋದು ಗೊತ್ತಾಗಿದೆ. ಇದರಿಂದ A2 ಆರೋಪಿ ದರ್ಶನ್ ಅವರಿಗೆ ಅತಿ ದೊಡ್ಡ ರಿಲೀಫ್ ಅಂತಲೇ ಹೇಳ್ಬೋದು. ಜೊತೆಗೆ ತನಿಖಾಧಿಕಾರಿ ಹಾಕಿರುವ ಫೋಟೋ ಪ್ರತಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯದು ಅಲ್ಲ. ಹೀಗಾಗಿ ತನಿಖಾಧಿಕಾರಿ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ನಿನ್ನೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಈ ಸಂಬಂಧ ಇಂದು ಮಧ್ಯಾಹ್ನ SPP ಪ್ರಸನ್ನಕುಮಾರ್ ಅವರು ಆರೋಪಿ ಪರ ವಕೀಲರು ಸಲ್ಲಿಕೆ ಮಾಡಿರುವ ಅರ್ಜಿಗೆ ಉತ್ತರವನ್ನ ಕೊಡ್ತಾರೆ. ಇನ್ನು A3 ಪವನ್ ಪರ ವಕೀಲ ಸುಧನ್ವಾ ಕೆಲವೊಂದು ವಿಚಾರವನ್ನ ಹಂಚಿಕೊಂಡಿದ್ದಾರೆ. ನಮ್ಮ ಕಕ್ಷಿದಾರರೇ ಮಾಹಿತಿ ಕೊಟ್ಟಿದ್ರು. ನಂತರ ನಮ್ಮ ವಕೀಲರು ಸ್ಟೇಷನ್ಗೆ ಹೋಗಿ ಪರಿಶೀಲನೆ ನಡೆಸಿದಾಗ ವ್ಯತ್ಯಾಸ ಕಂಡು ಬಂತು. ಜೊತೆಗೆ ಮಹಾಜರು ಫೋಟೋದಲ್ಲಿ ಒಂದಷ್ಟು ವ್ಯತ್ಯಾಸ ಇದೆ. ಇದು ಪೊಲೀಸರು ಮಿಸ್ಟೇಕ್ನಿಂದ ಮಾಡಿರೋದಲ್ಲ, ಪೊಲೀಸರು ಉದ್ದೇಶಪೂರ್ವಕವಾಗಿ ಮಾಡಿರೋದು. ಹೀಗಾಗಿ ಇದು ಕೇಸ್ ವಿಚಾರಣೆ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ತನಿಖಾಧಿಕಾರಿ ಮೇಲೆ ಕ್ರಮ ಆಗಬೇಕು ಹಾಗೂ ನ್ಯಾಯಾಧೀಶರು ಖುದ್ದಾಗಿ ಭೇಟಿ ನೀಡಬೇಕು ಅಂತ ಅರ್ಜಿಯನ್ನು ಹಾಕಲಾಗಿದೆ ಅಂತ ಹೇಳಿದ್ದಾರೆ. ಇದು ಒಂದಷ್ಟು ಆದಂಥ ಬೆಳವಣಿಗೆಗಳು. ನೋಡಿ, ನಿಮಗೆ ಅಲ್ಲಿ ಪೊಲೀಸ್ ಅವರು ಏನು ಮಾಡಿದ್ದಾರೆ, ಫೋನನ್ನು ಸೀಸ್ ಮಾಡಬೇಕಾದ್ರೆ ಅವರು ಮಾಡಿದಂಥ ಉಲ್ಲೇಖ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನಲ್ಲಿ. ಆದರೆ ಅವೆಲ್ಲವೂ ಕೂಡ ಉಲ್ಟಾ ಆಗೋಗ್ಬಿಟ್ಟಿದೆ. ಕಂಪ್ಲೀಟ್ ಅಂದುಕೊಂಡಂತ ಇಲ್ಲ, ಪ್ರತಿಯೊಂದು ಕೂಡ ಉಲ್ಟಾ ಆಗೋಗ್ಬಿಟ್ಟಿದೆ. ಅಲ್ಲಿ ಆಗಿರೋದೇ ಬೇರೆ, ಇನ್ನೊಂದೇ ಬೇರೆ. ಮೊಬೈಲ್ ಸೀಸ್ ಮಾಡಿರೋದೇ ಬೇರೆ ಸ್ಥಳದಲ್ಲಿ, ಆದರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಅವರು ನಾವು ಠಾಣೆಯಲ್ಲಿ ಸೀಸ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಉಲ್ಟಾ ತಿರುಗಿಸಿ ಬಿಟ್ಟಿದ್ದಾರೆ. ಸೊ ಇದರಿಂದ ಏನಾಗ್ತಾ ಇದೆ ಸಮಸ್ಯೆ ಪೊಲೀಸ್ನವರಿಗೆ ಈಗ ಸಮಸ್ಯೆ. ಇದಕ್ಕೆ SPP ಪ್ರಸನ್ನಕುಮಾರ್ ಯಾವ ರೀತಿಯಾದಂಥ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಇದರಿಂದ ದರ್ಶನ್ಗೆ ಅಂತೂ ಆಗೋದಂತೂ 100ಕ್ಕೆ 100+. ಇವರು ನಾವೆಲ್ಲ ಅಂದುಕೊಂಡಂಗೆ ರವಿಚಂದ್ರನ್ ಅವರು ಹೇಳ್ದಂಗೆ 2 ತಿಂಗಳಿಗೆ ಬೇಗ ರಿಲೀಸ್ ಆಗೋ ಸಾಧ್ಯತೆಗಳು ಖಂಡಿತವಾಗ್ಲೂ ಕಾಣ್ತಾ ಇದೆ. ಆಲ್ಮೋಸ್ಟ್ ಬಚಾವಾದಂತೆ ಲೆಕ್ಕ. ದರ್ಶನ್ ಅವರು ಇದೇ ಥರ ಪ್ರತಿಯೊಂದು ಟ್ರಯಲ್ನಲ್ಲೂ ಕೂಡ ಎಲ್ಲ ಉಲ್ಟಂಪಲ್ಟ ಕಥೆಗಳಾಗಿದ್ದರೆ ಆಲ್ಮೋಸ್ಟ್ ಬಚಾವಾಗೋ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಸೊ ಕಾದು ನೋಡೋಣ ಏನಾಗುತ್ತೆ ಅಂತ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಕುತೂಹಲ, ಏನು ಎತ್ತ, ಹೇಗೆ ಇವರು ಹಿಂಗೆ ಉಲ್ಟಪಲ್ಟ ಬರೆದ್ಬಿಟ್ರು, ಅಂದರೆ ಪೊಲೀಸ್ನವ್ರು ಏನಾದರೂ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿದ್ರಾ, ಈ ರೀತಿಯಾಗಿ ಎಲ್ಲ ಉಲ್ಟಂಪಲ್ಟ ಬರೆಯೋದಕ್ಕೆ ಕಾರಣ ಏನು, ಇದು ಜಡ್ಜ್ ಮುಂದೆ ಸಿಕ್ಕಾಕೊಳ್ತಾರಾ, ಅಥವಾ ಇದರಿಂದ ದರ್ಶನ್ರನ್ನ ಬಚಾವ್ ಮಾಡೋದಕ್ಕೆ ಎಲ್ಲರೂ ಕೂಡ ಆಮಿಷಕ್ಕೆ ಏನಾದರೂ ಒಳಗಾಗಿರ್ಬೋದಾ, ಅವೆಲ್ಲ ಗೊತ್ತಿಲ್ಲ ನಮಗೇನು ಅಂತ. ಸೊ ಎಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಇದಕ್ಕೆ ಕೋರ್ಟೇ ಉತ್ತರವನ್ನು ಕೊಡುತ್ತೆ. ನಿಮಗೇನು ಅನ್ನಿಸ್ತಾ ಇದೆ, ನೀವು ಕೂಡ ಇದಕ್ಕೆ ನೀವು ಕಮೆಂಟ್ ಮಾಡ್ಬೋದು. ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.